ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಮುರಳಿ ದಿನಾಂಕ 26/1/2024. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಈಗ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗಲು ಆಶ್ರಯ ಸಿಕ್ಕಿದೆ. ನೀವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪಾವನರಾಗಿ ಕರ್ಮಾತೀತರಾಗಿ ನಿಮ್ಮ ಶಾಂತಿಧಾಮಕ್ಕೆ ಹೋಗುವಿರಿ. ಗೀತೆ ನನಗೆ ಆಶ್ರಯ ಕೊಡುವವರು. ಓಂ ಶಾಂತಿ. ಗೀತೆಯನ್ನಂತೂ ಮಕ್ಕಳು ಅನೇಕ ಬಾರಿ ಕೇಳಿದ್ದೀರಿ. ಆವಾಗಮನ ಚಕ್ರದಲ್ಲಿ ನಾವು ಎಷ್ಟೊಂದು ಅಲೆದಾಡಿದ್ದೇವೆ ಎಂಬುದು ಮಕ್ಕಳಿಗೆ ಗೊತ್ತಿದೆ. ನಾಟಕದ ಅನುಸಾರ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆದೆವು. ಸುಖಧಾಮದಲ್ಲಿ ನಾವಾಗಿಯೇ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆದಿದ್ದೆವು. ಈಗ ತಂದೆಯು ಖುಷಿಯಿಂದ ಶರೀರ ಬಿಡಲು ತಿಳಿಸುತ್ತಿದ್ದಾರೆ. ನಾವು ಆತ್ಮರು ಪರಮಧಾಮದಿಂದ ಬಂದಿದ್ದೇವೆ. ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಎಂಬುದು ನಿಮಗೆ ಗೊತ್ತಿದೆ. ನಾನಾತ್ಮ ಅವಿನಾಶಿ ಎಂಬುದು ಆತ್ಮದ ಬಗ್ಗೆ ಮೊದಲು ನಿಶ್ಚಯ ಬೇಕು. ಆಶ್ರಯದಾತ ಒಬ್ಬ ತಂದೆಯಾಗಿದ್ದಾರೆ ಎಂಬುದನ್ನು ಮಕ್ಕಳಿಗೆ ತಿಳಿಸಲಾಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ಬಹಳ ಖುಷಿಯಾಗುತ್ತದೆ. ಇದು ಬಹಳ ಅರ್ಥ ಮಾಡಿಕೊಳ್ಳುವ ವಿಚಾರಗಳಾಗಿವೆ. ಮೊದಲು ಎಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ, ನಂತರ ಸುಖಧಾಮಕ್ಕೆ ಬರುತ್ತಾರೆ. ತಂದೆಯು ತಮಗೆ ಆಶ್ರಯ ನೀಡುತ್ತಾರೆ. ಮಕ್ಕಳೇ, ನಿಮ್ಮ ಶಾಂತಿಧಾಮ ಮತ್ತು ಸುಖಧಾಮವು ಇನ್ನೇನು ಬಂದಿತೆಂದರೆ ಬಂದೇ ಬಿಟ್ಟಿತು. ನಾನಾತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ತೆಗೆದುಕೊಳ್ಳುತ್ತೇನೆ ಎಂಬುದಂತೂ ನಿಶ್ಚಯವಿದೆ. ಮೊದಲಿನಿಂದಲೇ ಅವಿನಾಶಿ ಪಾತ್ರವು ಸಿಕ್ಕಿದೆ. ತಾವು ಈ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ತಂದೆಯು ಮಕ್ಕಳ ಜೊತೆಯಲ್ಲಿಯೇ ಮಾತನಾಡುತ್ತಾರೆ, ಏಕೆಂದರೆ ಈ ಮಾತುಗಳನ್ನು ನಿಮ್ಮ ವಿನಃ ಬೇರೆ ಯಾರೂ ಸಹ ತಿಳಿದುಕೊಂಡಿಲ್ಲ. ಈ ಪುರುಷೋತ್ತಮ ಸಂಗಮಯುಗದಲ್ಲಿಯೇ ಪುರುಷೋತ್ತಮರಾಗಲು ತಂದೆಯು ಮಾರ್ಗವನ್ನು ತಿಳಿಸುತ್ತಾರೆ. ಆತ್ಮಕ್ಕೆ ಯಾವುದೇ ಭಯ ಆಗಬಾರದು. ನಾವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. ನೀವು ಎಲ್ಲ ಜನ್ಮಗಳನ್ನು ತಿಳಿದಿರುವಿರಿ. ಇದು ಅಂತಿಮ ಜನ್ಮವಾಗಿದೆ. ಶಾಂತಿಧಾಮ ಸುಖಧಾಮಕ್ಕೆ ಹೋಗಲು ನಮಗೆ ಆಶ್ರಯ ಸಿಕ್ಕಿದೆ ಎಂಬುದು ಆತ್ಮವು ಅರ್ಥ ಮಾಡಿಕೊಂಡಿದೆ. ಅಂದ ಮೇಲೆ ಖುಷಿಯಿಂದ ಹೋಗಬೇಕು. ಆದರೆ ಆತ್ಮವು ಪತಿತವಾಗಿದೆ ಎಂಬ ಜ್ಞಾನವು ಈಗ ಸಿಕ್ಕಿದೆ. ಆತ್ಮದ ರೆಕ್ಕೆಗಳು ತುಂಡಾಗಿದೆ. ಮಾಯೆಯು ರೆಕ್ಕೆಗಳನ್ನು ಮುರಿದು ಹಾಕುತ್ತದೆ. ಆದ್ದರಿಂದ ಹಿಂತಿರುಗಿ ಮನೆಗೆ ಹೋಗಲು ಸಾಧ್ಯವಿಲ್ಲ. ಅವಶ್ಯವಾಗಿ ಪಾವನರಾಗಬೇಕಾಗಿದೆ. ಅಲ್ಲಿಂದ ಕೆಳಗಂತೂ ಬಂದು ಬಿಟ್ಟೆವು. ಆದರೆ ಈಗ ನಾವೇ ಹಿಂತಿರುಗಿ ಮನೆಗೆ ಹೋಗಲು ಸಾಧ್ಯವಿಲ್ಲ. ಎಲ್ಲರೂ ಪಾತ್ರವನ್ನು ಅಭಿನಯಿಸಲೇಬೇಕು. ನಾವು ಬಹಳ ಶ್ರೇಷ್ಠ ಕುಲದವರು ಎಂದು ತಿಳಿದುಕೊಳ್ಳಬೇಕು. ಈಗ ನಮಗೆ ಮತ್ತೆ ಶ್ರೇಷ್ಠ ವಂಶದ ರಾಜ್ಯ ಭಾಗ್ಯವು ಸಿಗುತ್ತದೆ. ನಂತರ ನಾವು ಈ ಶರೀರವನ್ನು ಏನು ಮಾಡುತ್ತೇವೆ? ಅಲ್ಲಿ ನಮಗೆ ಹೊಸ ಶರೀರವಂತೂ ಸಿಗುತ್ತದೆ. ಈ ರೀತಿ ನಿಮ್ಮೊಂದಿಗೆ ನೀವು ಮಾತನಾಡಿಕೊಳ್ಳಬೇಕು. ತಂದೆಯೂ ಸಹ ತಮ್ಮ ಪರಿಚಯ ಕೊಟ್ಟಿದ್ದಾರೆ. ರಚನೆಯ ಆದಿ ಮಧ್ಯ ಅಂತ್ಯವನ್ನು ಸಹ ತಿಳಿಸುತ್ತಾರೆ. ಆತ್ಮವೇ ಸತೋಪ್ರಧಾನ, ಸತೋ ರಜೋ ತಮೋದಲ್ಲಿ ಬರುತ್ತದೆ. ಈಗ ಮತ್ತೆ ಆತ್ಮ ಅಭಿಮಾನಿಯಾಗಬೇಕಾಗಿದೆ. ಆತ್ಮವೇ ಪವಿತ್ರವಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಬೇರೆ ಯಾರನ್ನೂ ನೆನಪು ಮಾಡಬೇಡಿ. ಹಣ, ಐಶ್ವರ್ಯ, ಮನೆ, ಮಕ್ಕಳು ಎಲ್ಲದರಲ್ಲಿ ಬುದ್ಧಿಯು ಹೋದರೆ ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ಸಾಧ್ಯವಿಲ್ಲ. ನಂತರ ಪದವಿಯು ಕಡಿಮೆಯಾಗಿ ಬಿಡುತ್ತದೆ. ಪುನಃ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಈಗ ನಾವೆಲ್ಲರೂ ಹಿಂತಿರುಗಿ ಹೋಗುವವರು ಪಾವನರಾಗಿಯೇ ಹೋಗಬೇಕು. ತಂದೆಯು ಹೇಳುತ್ತಾರೆ, ಪಾವನರಾಗಬೇಕಾದರೆ ಖುಷಿಯಿಂದ ಏಕೆ ತಂದೆಯನ್ನು ನೆನಪು ಮಾಡುವುದಿಲ್ಲ? ಅದರಿಂದ ನಮ್ಮ ವಿಕರ್ಮವೆಲ್ಲ ವಿನಾಶವಾಗುತ್ತದೆ.
ಸ್ವಯಂ ನೆನಪು ಮಾಡುತ್ತಿದ್ದರೆ ಬೇರೆಯವರಿಗೂ ಹೇಳಿದಾಗ ಬಾಣವು ನಾಟುತ್ತದೆ. ಇದಕ್ಕೆ ವಿಚಾರಸಾಗರ ಮಂಥನ ಎನ್ನಲಾಗುತ್ತದೆ. ಬೆಳಗ್ಗೆ ವಿಚಾರಸಾಗರ ಮಂಥನ ಚೆನ್ನಾಗಿ ಆಗುತ್ತದೆ, ಏಕೆಂದರೆ ಬುದ್ಧಿಯು ಚೆನ್ನಾಗಿರುತ್ತದೆ. ಬೆಳಗಿನ ಸಮಯ ಬಹಳ ಶುದ್ಧವಾಗಿರುತ್ತದೆ, ತಾಜಾತನವಿರುತ್ತದೆ. ಭಕ್ತಿಯೂ ಸಹ ಆ ಸಮಯದಲ್ಲೇ ಆಗುತ್ತದೆ. ರಾಮನನ್ನು ಬೆಳಗ್ಗೆ ಬೆಳಗ್ಗೆ ಸ್ಮರಿಸಿ ಎಂದು ಭಕ್ತಿ ಮಾರ್ಗದಲ್ಲಂತೂ ಕೇವಲ ಹಾಡುತ್ತಿದ್ದೆವು. ಈಗ ತಂದೆಯ ಆದೇಶ ಸಿಕ್ಕಿದೆ. ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ. ಸತ್ಯಯುಗದಲ್ಲಿ ರಾಮನನ್ನು ಸ್ಮರಿಸುವುದಿಲ್ಲ. ಇದು ನಾಟಕ ಮಾಡಲ್ಪಟ್ಟಿದೆ. ತಂದೆಯು ಬಂದು ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ತಿಳಿಸುತ್ತಾರೆ. ಮೊದಲು ತಾವು ಇದನ್ನು ತಿಳಿದುಕೊಂಡಿರಲಿಲ್ಲ, ಆದ್ದರಿಂದ ಕಲ್ಲು ಬುದ್ಧಿಯವರು ಎನ್ನಲಾಗುತ್ತದೆ. ಸತ್ಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ. ಈ ಸಮಯದಲ್ಲಿಯೇ ಹೇಳುತ್ತಾರೆ, ಈಶ್ವರನು ನಿಮ್ಮ ಬುದ್ಧಿಯನ್ನು ಚೆನ್ನಾಗಿ ಮಾಡಲಿ. ಇಲ್ಲಿಯ ಗಾಯನ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ ಅಂದ ಮೇಲೆ ತಂದೆಯು ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ, ಮಕ್ಕಳೇ, ತಾವು ಬೇಹದ್ದಿನ ತಂದೆಯಾದ ನನ್ನನ್ನು ಮರೆತು ಬಿಟ್ಟಿದ್ದೀರಿ. ನಿಮಗೆ ಅರ್ಧಕಲ್ಪಕ್ಕಾಗಿ ಬೇಹದ್ದಿನ ಆಸ್ತಿಯನ್ನು ಕೊಟ್ಟಿದ್ದೆನು. ತಮಗೆ ಬೇಹದ್ದಿನ ಸನ್ಯಾಸವನ್ನು ನಾನೇ ಮಾಡಿಸಿದ್ದೆನು. ಈ ಪೂರ್ಣ ಜಗತ್ತು ಸ್ಮಶಾನವಾಗಲಿದೆ ಎಂದು ನಾನೇ ಹೇಳಿದ್ದೆನು. ಯಾವುದು ಸಮಾಪ್ತಿಯಾಗುತ್ತದೆಯೋ ಅದನ್ನು ತಾವೇಕೆ ನೆನಪು ಮಾಡುತ್ತೀರಿ? ಮತ್ತೆ ನೀವು ಕರೆಯುತ್ತೀರಿ, ಬಾಬಾ, ನಮ್ಮನ್ನು ಪತಿತ ಪ್ರಪಂಚದಿಂದ ಬಿಡಿಸಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು. ಪತಿತ ಪ್ರಪಂಚದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ, ಪಾವನ ಪ್ರಪಂಚದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ. ಅಂದಾಗ ಕಾಲರ ಕಾಲ ಮಹಾಕಾಲನನ್ನು ಕರೆಯುತ್ತಾರೆ, ಭಗವಂತ ಬಂದು ಭಕ್ತಿಯ ಫಲವನ್ನು ಕೊಡಿ. ನಾವಂತೂ ಬಹಳ ದುಃಖವನ್ನು ಅಭಿನಯಿಸಿದ್ದೇವೆ ಎಂದು ಭಕ್ತರು ಭಗವಂತನನ್ನು ಕರೆಯುತ್ತಾರೆ. ಅರ್ಧಕಲ್ಪದ ಅಭ್ಯಾಸವಾಗಿದೆ ಅಂದಾಗ ಬಿಡಲು ಕಷ್ಟವಾಗುತ್ತದೆ. ಆದರೆ ಇದೂ ಸಹ ನಾಟಕದಲ್ಲಿ ನಿಶ್ಚಿತವಾಗಿದೆ. ಮಕ್ಕಳು ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಕಲ್ಪದ ಮೊದಲಿನಂತೆ ಪಡೆಯುತ್ತಾರೆ. ನಂತರ ವಿನಾಶವಾಗುತ್ತದೆ. ಈಗ ಇಲ್ಲಿ ವಾಸ ಮಾಡಲು ಸಹ ಸ್ಥಳವಿಲ್ಲ, ದವಸ ಧಾನ್ಯಗಳಿಲ್ಲ, ಎಲ್ಲಿಂದ ತಿನ್ನುವುದು? ಅಮೆರಿಕಾದಲ್ಲಿಯೂ ಸಹ ಹೇಳುತ್ತಾರೆ, ಕೋಟ್ಯಾಂತರ ಮನುಷ್ಯರು ಹಸಿವಿನಿಂದ ಸಾಯುತ್ತಾರೆ ಎಂದು. ಈ ಪ್ರಾಕೃತಿಕ ವಿಕೋಪಗಳು ಆಗಲೇಬೇಕು. ಯುದ್ಧವು ಪ್ರಾರಂಭವಾಗಿ ಬಿಟ್ಟರೆ ಆಹಾರವು ಎಲ್ಲಿಂದ ಬರುತ್ತದೆ? ಯುದ್ಧವೂ ಸಹ ಬಹಳ ಭಯಾನಕವಾಗಿ ಆಗುತ್ತದೆ. ಅವರ ಬಳಿ ಯಾವುದೆಲ್ಲ ಸಾಮಗ್ರಿಗಳು ತಯಾರಿದೆಯೋ ಅದೆಲ್ಲವನ್ನೂ ಹೊರತೆಗೆಯುತ್ತಾರೆ. ಪ್ರಾಕೃತಿಕ ವಿಕೋಪಗಳೂ ಸಹ ಸಹಯೋಗ ಕೊಡುತ್ತವೆ. ಅದಕ್ಕೆ ಮೊದಲು ತಾವು ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕು. ಪತಿತರಿಂದ ಪಾವನರಾಗಬೇಕು. ವಿಕಾರಕ್ಕೆ ವಶವಾಗಿ ಕಪ್ಪಾಗಿದ್ದೀರಿ. ಈಗ ತಂದೆಯು ಸುಂದರರನ್ನಾಗಿ ಮಾಡುತ್ತಿದ್ದಾರೆ. ಆತ್ಮಗಳಿರುವ ನೆಲೆಯಂತೂ ಒಂದೇ ಅಲ್ಲವೇ? ಆದರೆ ಇಲ್ಲಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತೀರಿ. ರಾಮರಾಜ್ಯ ಮತ್ತು ರಾವಣ ರಾಜ್ಯವನ್ನು ನೀವು ಕ್ರಾಸ್ ಮಾಡುವಿರಿ. ಈಗ ಹಳೆಯ ಜಗತ್ತಿನ ಅಂತ್ಯವಾಗುತ್ತದೆ. ನಾನು ಬರುವುದೂ ಅಂತ್ಯದಲ್ಲಿಯೇ. ಆಗಲೇ ಮಕ್ಕಳು ಕರೆಯುತ್ತಾರೆ, ಹಳೆಯ ಪ್ರಪಂಚದ ವಿನಾಶವಂತೂ ಖಂಡಿತ ಆಗಲೇಬೇಕು. ಗಾಯನವೂ ಸಹ ಇದೆ, ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎಂದು. ಆದರೆ ತಂದೆಯ ಶ್ರೀಮತದಂತೆ ನಡೆಯದಿದ್ದರೆ ಆ ಖುಷಿ ಇರಲು ಸಾಧ್ಯವಿಲ್ಲ. ನಾವು ಈ ಶರೀರವನ್ನು ಬಿಟ್ಟು ಅಮರಪುರಿಗೆ ಹೋಗಬೇಕಾಗಿದೆ ಎಂದು ಈಗ ಮಕ್ಕಳಿಗೆ ಗೊತ್ತಿದೆ. ತಮ್ಮ ಹೆಸರು ಶೀತಲದಳ, ಶಿವಶಕ್ತಿ ಎಂದಾಗಿದೆ ಮತ್ತು ತಾವು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ. ಶಿವನ ಮಕ್ಕಳಂತೂ ಆಗಿದ್ದೀರಿ. ನಂತರ ಸಹೋದರ ಸಹೋದರರಾಗುತ್ತೀರಿ. ಪ್ರಜಾಪಿತ ಬ್ರಹ್ಮನ ಮುಖಾಂತರವೇ ರಚನೆಯನ್ನು ರಚಿಸಲಾಗುತ್ತದೆ. ಬ್ರಹ್ಮನಿಗೆ ಮನುಕುಲದ ಮೂಲ ಪಿತ ಎಂದು ಹೇಳುತ್ತಾರೆ. ಅಂದ ಮೇಲೆ ಆತ್ಮಗಳಿಗೆ ಕುಳಿತು ತಿಳಿಸುತ್ತಾರೆ. ಆತ್ಮವೇ ಶರೀರದ ಮುಖಾಂತರ ಎಲ್ಲವನ್ನೂ ಮಾಡುತ್ತದೆ. ಮಕ್ಕಳು ಪತ್ರದಲ್ಲಿ ಬರೆಯುತ್ತಾರೆ, ನಾನು ಆತ್ಮ ಶರೀರದ ಮೂಲಕ ಈ ತಪ್ಪನ್ನು ಮಾಡಿದ್ದೇನೆ. ಕಷ್ಟವಿದೆಯಲ್ಲವೇ? ಇದರಲ್ಲಿ ವಿಚಾರಸಾಗರ ಮಂಥನ ಮಾಡಬೇಕು. ಪುರುಷರಿಗೆ ಬಹಳ ಸಹಜವಾಗಿದೆ. ಬಾಂಬೆಯಲ್ಲಿ ಬೆಳಗ್ಗೆ ಎಷ್ಟೊಂದು ಜನರು ತಿರುಗಾಡಲು ಹೋಗುತ್ತಾರೆ. ತಾವು ಏಕಾಂತದಲ್ಲಿ ವಿಚಾರಸಾಗರ ಮಂಥನ ಮಾಡಬೇಕಾಗುತ್ತದೆ. ತಂದೆಯ ಮಹಿಮೆಯನ್ನು ಮಾಡುತ್ತೀರಿ. ಬಾಬಾ, ನಿಮ್ಮದು ಚಮತ್ಕಾರವಾಗಿದೆ. ದೇಹದಾರಿಯ ಮಹಿಮೆಯನ್ನು ಮಾಡುವುದಿಲ್ಲ.
ಸರ್ವಶ್ರೇಷ್ಠ ಭಗವಂತ ವಿದೇಹಿಯಾಗಿದ್ದಾರೆ. ಅವರು ಎಂದೂ ದೇಹವನ್ನು ಪಡೆಯುವುದಿಲ್ಲ. ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ಸ್ವಯಂ ತಂದೆಯು ಹೇಳಿದ್ದಾರೆ. ಇವರು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ. ತಾವೂ ಸಹ ತಿಳಿದುಕೊಂಡಿರಲಿಲ್ಲ. ಈಗ ಇವರು ನನ್ನ ಮೂಲಕ ತಿಳಿದುಕೊಂಡರು ಅಂದಾಗ ನೀವು ಸಹ ತಿಳಿದುಕೊಂಡಿದ್ದೀರಿ. ಇದು ಸಹ ಅಭ್ಯಾಸವಿದೆ. ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಖುಷಿಯಾಗುತ್ತದೆ. ಯಾವಾಗ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುತ್ತೀರಿ, ಆಗ ಆತ್ಮವನ್ನೇ ನೋಡುತ್ತಿರುತ್ತೀರಿ. ಆಗ ವಿಕಾರದ ಯಾವುದೇ ಮಾತುಗಳು ಬರಲು ಸಾಧ್ಯವಿಲ್ಲ. ತಂದೆಯು ಹೇಳುತ್ತಾರೆ, ಅಶರೀರಿ ಭವ. ಮತ್ತೆ ವಿಕಾರಿ ಯೋಜನೆಗಳು ಹೇಗೆ ಉತ್ಪನ್ನವಾಗುತ್ತದೆ? ಶರೀರವನ್ನು ನೋಡುವುದರಿಂದ ಬೀಳುತ್ತೀರಿ. ಆದ್ದರಿಂದ ಆತ್ಮವನ್ನು ನೋಡಬೇಕು. ಆತ್ಮನಾಗಿದ್ದೇನೆ. ನಾನು ಈ ಪಾತ್ರವನ್ನು ಅಭಿನಯಿಸಿದ್ದೇನೆ. ಈಗ ತಂದೆಯು ಅಶರೀರಿ ಭವ ಎಂದು ಹೇಳುತ್ತಾರೆ. ನನ್ನನ್ನು ನೆನಪು ಮಾಡಿದರೆ ಪಾಪವು ಭಸ್ಮವಾಗುತ್ತದೆ ಹಾಗೂ ನೆನಪಿನ ಯಾತ್ರೆಯಲ್ಲಿ ಬರುವುದರಿಂದ ಸಂಪಾದನೆಯು ಜಮಾ ಆಗುತ್ತದೆ. ಬೆಳಗಿನ ಸಮಯವು ಬಹಳ ಚೆನ್ನಾಗಿದೆ. ಕೇವಲ ತಂದೆಯ ವಿನಃ ಬೇರೆ ಯಾರನ್ನೂ ನೋಡಬೇಡಿ. ಬಾಕಿ ಈ ಲಕ್ಷ್ಮೀನಾರಾಯಣರಾಗುವುದೇ ನಮ್ಮ ಗುರಿಯಾಗಿದೆ. ಮನ್ಮನಾಭವ ಮಧ್ಯಾಜೀಭವ. ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಭಕ್ತಿ ಇರುವುದೇ ಪ್ರವೃತ್ತಿ ಮಾರ್ಗದವರಿಗೆ ಎಂದು ತಾವು ತಿಳಿಸಬಹುದು. ನಿವೃತ್ತಿ ಮಾರ್ಗದವರು ಕಾಡಿನಲ್ಲಿ ಭಕ್ತಿಯನ್ನು ಮಾಡುತ್ತಾರೆ. ಮೊದಲು ಇವರೂ ಸಹ ಸತೋಪ್ರಧಾನರಾಗಿದ್ದರು. ಆ ಸಮಯದಲ್ಲಿ ಅವರಿಗೆ ಎಲ್ಲವೂ ಕಾಡಿಗೆ ತಲುಪಿಸುತ್ತಿದ್ದರು. ಈಗ ನೋಡಿ, ಕುಟೀರಗಳೆಲ್ಲವೂ ಖಾಲಿ ಬಿದ್ದಿವೆ. ಏಕೆಂದರೆ ತಮೋಪ್ರಧಾನರಾಗಿರುವ ಕಾರಣ ಏನೂ ತಲುಪುವುದೇ ಇಲ್ಲ. ಭಕ್ತರಿಗೆ ಶ್ರದ್ಧೆಯೇ ಇಲ್ಲ. ಈ ಕಾರಣದಿಂದ ಈಗ ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಕೋಟ್ಯಾಧೀಶ್ವರರು ಪದ್ಮಾಪತಿಗಳಾಗಿದ್ದಾರೆ. ಈಗಂತೂ ಎಲ್ಲವೂ ಸಮಾಪ್ತಿಯಾಗುವುದಿದೆ. ಚಿನ್ನದಿಂದ ಮಹಲು ಮೊದಲಾದವುಗಳನ್ನು ಮಾಡಿಕೊಳ್ಳುತ್ತಾವೆಂದಲ್ಲ. ಅಲ್ಲಿ ಎಲ್ಲವೂ ಹೊಸದಾಗಿರುತ್ತದೆ. ದವಸ ಧಾನ್ಯಗಳು ಹೊಸದು. ಹೊಸ ಪ್ರಪಂಚದಲ್ಲಿ ಬಹಳ ಒಳ್ಳೆಯ ವಸ್ತುಗಳಿರುತ್ತವೆ. ಈಗಂತೂ ಭೂಮಿಯು ನಿಸ್ಸಾರವಾಗಿದೆ. ಅದರಲ್ಲಿ ಫಲವೂ ಸಹ ಪೂರ್ಣ ಸಿಗುವುದಿಲ್ಲ. ಅಲ್ಲಿ ಪೂರ್ಣ ಭೂಮಿ ಸಾಗರವೂ ಸಹ ನಿಮ್ಮದಾಗಿರುತ್ತದೆ. ಅಲ್ಲಿ ಎಷ್ಟು ಶುದ್ಧವಾದ ಭೋಜನವನ್ನು ಸ್ವೀಕರಿಸುತ್ತೀರಿ. ಇಲ್ಲಿ ನೋಡಿ, ಪ್ರಾಣಿಗಳನ್ನು ಸಹ ಬೇಯಿಸಿ ತಿಂದುಬಿಡುತ್ತಾರೆ. ಅಲ್ಲಂತೂ ಇಂತಹ ಯಾವುದೇ ಮಾತುಗಳಿಲ್ಲ. ಅಂದ ಮೇಲೆ ತಾವು ಮಕ್ಕಳು ತಂದೆಗೆ ಬಹಳ ಧನ್ಯವಾದಗಳನ್ನು ತಿಳಿಸಬೇಕು. ತಾವು ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ ಹಾಗೂ ಅನ್ಯರಿಗೂ ಹೇಳುತ್ತೀರಿ. ತಂದೆಯು ಹೇಳಿದ್ದಾರೆ, ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ, ಅಂದರೆ ಬ್ರಹ್ಮಾರವರ ತನುವಿನಲ್ಲಿ ಅವರ ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು. ವಾನಪ್ರಸ್ಥ ಸ್ಥಿತಿಯಲ್ಲಿಯೇ ಹಿಂತಿರುಗಿ ಹೋಗಬೇಕು. ಇದೂ ಸಹ ನಿಯಮವಿದೆ. ಭಕ್ತಿಯಲ್ಲಿಯೂ ಸಹ ಇದೇ ಪದ್ಧತಿಯು ನಡೆಯುತ್ತದೆ. ಇವೆಲ್ಲವೂ ಧಾರಣೆ ಮಾಡಿಕೊಳ್ಳುವ ಮಾತುಗಳಾಗಿವೆ. ಕೆಲವರಂತೂ ಚೆನ್ನಾಗಿ ಬರೆದು ಧಾರಣೆ ಮಾಡಿ ಅನ್ಯರಿಗೂ ಹೇಳುತ್ತಾರೆ. ಕೇಳುವುದರಿಂದ ಬಹಳ ಖುಷಿಯಾಗುತ್ತದೆ. ಏಕೆಂದರೆ ಈಗ ಆಶ್ರಯವು ಸಿಕ್ಕಿದೆ. ಪ್ರತಿಯೊಬ್ಬರ ಆತ್ಮವು ಭೃಕುಟಿಯ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ ಎಂಬುದು ನಿಮಗೆ ಗೊತ್ತಿದೆ. ಭೃಕುಟಿಯ ಮಧ್ಯದಲ್ಲಿ ಅವಿನಾಶಿ ನಕ್ಷತ್ರವು ಹೊಳೆಯುತ್ತಿದೆ ಎಂದು ಆತ್ಮಕ್ಕೆ ಹೇಳಲಾಗುತ್ತದೆ. ಪರಮಪಿತ ಪರಮಾತ್ಮ ಶಿವ ಹೊಳೆಯುತ್ತಾರೆ ಎಂದು ಹೇಳುವುದಿಲ್ಲ. ಆದರೆ ಆತ್ಮವು ಹೊಳೆಯುತ್ತಿದೆ. ಆತ್ಮವು ಸಹೋದರನಾಗಿದೆ. ಅದಕ್ಕೆ ಹಿಂದೂಸ್ತಾನಿ, ಪಾಕಿಸ್ತಾನಿ, ಬೌದ್ಧಿಗಳೆಲ್ಲರೂ ಸಹೋದರರಾಗಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಸಹೋದರತ್ವದ ಅರ್ಥವನ್ನೇ ತಿಳಿದುಕೊಂಡಿಲ್ಲ. ಪರಸ್ಪರ ನಿಮ್ಮಲ್ಲಿ ಎಷ್ಟೊಂದು ಪ್ರೀತಿ ಇರಬೇಕಾಗಿದೆ. ಆದರೆ ದೇಹಾಭಿಮಾನದಲ್ಲಿ ಬರುವುದರಿಂದ ಪರಸ್ಪರರಿಂದ ತೊಂದರೆ ಪಡುತ್ತಾರೆ. ನಂತರ ಪರಸ್ಪರ ನಿಂದನೆ ಮಾಡುತ್ತಿರುತ್ತಾರೆ. ಈ ಸಮಯದಲ್ಲಂತೂ ನೀವು ಮಕ್ಕಳು ಪರಸ್ಪರದಲ್ಲಿ ಬಹಳ ಕ್ಷೀರಖಂಡವಾಗಿರಬೇಕು. ಈ ಸಮಯದಲ್ಲಿ ಯಾರು ಈ ಪುರುಷಾರ್ಥ ಮಾಡುತ್ತೀರೋ ಅವರು 21 ಜನ್ಮಗಳಲ್ಲಿ ಬಹಳ ಕ್ಷೀರಖಂಡವಾಗಿರುತ್ತೀರಿ. ಒಂದು ವೇಳೆ ಯಾವುದಾದರೂ ಉಲ್ಟಾ ಮಾತು ಮುಖದಿಂದ, ಅಂದರೆ ಬಾಯಿಯಿಂದ ಬಂದರೆ ತಕ್ಷಣ ನನ್ನನ್ನು ಕ್ಷಮಿಸಿ ಎಂದು ಕೇಳಬೇಕು.
ಏಕೆಂದರೆ ಬಹಳ ಮಧುರರಾಗಬೇಕು ಎಂದು ತಂದೆಯ ಆದೇಶವಾಗಿದೆ. ಯಾರು ಆದೇಶವನ್ನು ಪಾಲಿಸುವುದಿಲ್ಲವೋ ಅವರಿಗೆ ಈಶ್ವರನಿಗೆ ಅಪ್ರಾಮಾಣಿಕರೆಂದು ಹೇಳಲಾಗುತ್ತದೆ. ಎಂದೂ ಸಹ ಯಾರಿಗೂ ದುಃಖ ಕೊಡಬಾರದು. ತಂದೆಗೆ ಗೊತ್ತಿದೆ, ಮಿಲಿಟರಿಯವರು ಯುದ್ಧವನ್ನು ಮಾಡಬೇಕಾಗುತ್ತದೆ. ಕೇವಲ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿದರೆ ಬಂಧನವು ದೂರವಾಗುತ್ತದೆ. ಈ ಹಳೆಯ ಪ್ರಪಂಚವನ್ನು ಏನು ನೋಡುವುದಿದೆ? ನಾವಂತೂ ಹೊಸ ಪ್ರಪಂಚವನ್ನು ನೋಡಬೇಕು. ಈಗ ಶ್ರೀಮತದಿಂದ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ. ಇದರಲ್ಲಿ ಆಶೀರ್ವಾದದ ಯಾವುದೇ ಮಾತಿಲ್ಲ. ಶಿಕ್ಷಕರು ಎಂದೂ ಆಶೀರ್ವಾದ ಮಾಡುವುದಿಲ್ಲ, ಓದಿಸುತ್ತಾರೆ, ಶಿಕ್ಷಣ ಕೊಡುತ್ತಾರೆ. ಯಾರು ಎಷ್ಟು ಓದುತ್ತಾರೆಯೋ, ಗುಣಗಳ ಧಾರಣೆ ಮಾಡಿಕೊಳ್ಳುತ್ತಾರೆಯೋ ಅಂತಹ ಪದವಿಯನ್ನು ಪಡೆಯುತ್ತಾರೆ. ಇದರಲ್ಲಿಯೂ ಸಹ ಅದೇ ರೀತಿ ಇದೆ. ನಾನು ಹೇಗೆ ನಡೆದುಕೊಳ್ಳುತ್ತೇನೆ ಎಂದು ತಮ್ಮ ರಿಜಿಸ್ಟರನ್ನು ತಾವೇ ನೋಡಿಕೊಳ್ಳಬಹುದು. ಕೆಲವರಂತೂ ಬಹಳ ಮಧುರವಾಗಿ ನಡೆದುಕೊಳ್ಳುತ್ತಾರೆ. ಪ್ರತಿ ಮಾತಿನಲ್ಲಿಯೂ ರಾಜಿಯಾಗಿರುತ್ತಾರೆ. ಯಾವುದೂ ತಪ್ಪಾಗಿಲ್ಲವೇ ಎಂದು ಪರಸ್ಪರದಲ್ಲಿ ತಾವು ವಾರ್ತಾಲಾಪ ನಡೆಸಿ. ಆದರೆ ಚರ್ಚೆ ಮಾಡುವವರು ತಿಳಿದುಕೊಳ್ಳಬೇಕು, ನಾನು ಆತ್ಮನಾಗಿದ್ದೇನೆ. ನಾನು ನನ್ನ ಸಹೋದರನನ್ನು ಕೇಳುತ್ತೇನೆ, ಈ ಶರೀರದ ಮೂಲಕ ಯಾವುದೇ ತಪ್ಪಾಗಿಲ್ಲವೇ? ಯಾರಿಗೂ ದುಃಖ ಕೊಟ್ಟಿಲ್ಲವೇ? ತಂದೆಯು ಎಂದಿಗೂ ಸಹ ದುಃಖವನ್ನು ಕೊಡುವುದಿಲ್ಲ. ತಂದೆಯು ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ. ಶಿವತಂದೆಯು ದುಃಖಹರ್ತ ಸುಖಕರ್ತ ಆಗಿದ್ದಾರೆ ಅಂದ ಮೇಲೆ ತಾವು ಎಲ್ಲರಿಗೂ ಸುಖವನ್ನು ಕೊಡಬೇಕು. ಎಂದೂ ಉಲ್ಟಾ ಸುಲ್ಟಾ ಮಾತನ್ನು ಆಡಬಾರದು. ಎಂದೂ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು. ನೀವು ರಿಪೋರ್ಟ್ ಮಾಡಬೇಕು. ಬಹಳ ಮಧುರರಾಗಬೇಕಾಗಿದೆ. ಎಷ್ಟು ಮಧುರರಾಗುತ್ತೀರೋ ಅಷ್ಟು ತಂದೆಯ ಪ್ರತ್ಯಕ್ಷತೆಯನ್ನು ಮಾಡುತ್ತೀರಿ. ತಂದೆಯು ಪ್ರೀತಿಯ ಸಾಗರ ಆಗಿದ್ದಾರೆ. ನೀವೂ ಸಹ ಪ್ರೀತಿಯಿಂದ ತಿಳಿಸಿದರೆ ಆಗ ನಿಮ್ಮ ವಿಜಯವಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನನ್ನ ಮುದ್ದಾದ ಮಕ್ಕಳೇ, ಎಂದೂ ಯಾರಿಗೂ ದುಃಖ ಕೊಡಬಾರದು. ಈ ರೀತಿ ಅನೇಕರಿದ್ದಾರೆ. ಅವರು ಉಲ್ಟಾ ಸುಲ್ಟಾ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ದೂರು ಹೇಳುವುದು, ಜಿದ್ದು ಮಾಡುವುದು, ಸ್ಪರ್ಧೆ ಮಾಡುವುದು, ಈರ್ಷೆ ಪಡುವುದು, ಇದೂ ಸಹ ವಿಕರ್ಮವಾಗಿದೆ. ತಂದೆಯು ತಿಳಿಸುತ್ತಾರೆ, ಯಾರು ಒಳ್ಳೆಯ ಪ್ರಾಮಾಣಿಕರು ಸೇವಾಧಾರಿ ಮಕ್ಕಳಿರುತ್ತಾರೆ ಅವರು ನಮಗೆ ಖಂಡಿತ ಪ್ರಿಯರಾಗುತ್ತಾರೆ. ತಂದೆಯು ಅವರನ್ನು ಪ್ರೀತಿ ಮಾಡುತ್ತಾರೆ, ಬೇರೆಯವರಿಗೆ ಅಲ್ಲ. ಕೆಲವರು ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಿ ದೋಷ ಹಾಕುತ್ತಾರೆ. ಇಂಥವರು ಬೀಡಿ ಸೇದುವುದನ್ನು ಬಿಡುವುದಿಲ್ಲ ಎಂದು ಸಮಾಚಾರ ಬರುತ್ತದೆ. ಅದಕ್ಕೆ ತಂದೆ ತಿಳಿಸುತ್ತಾರೆ, ಅವರಿಗೆ ತಿಳಿಸಿ, ನೀವು ಯೋಗಬಲದಿಂದ ವಿಶ್ವವನ್ನು ಪಾವನ ಮಾಡುತ್ತೀರಿ ಅಂದ ಮೇಲೆ ಬೀಡಿ ಸೇದುವುದನ್ನು ಬಿಡಲು ಸಾಧ್ಯವಿಲ್ಲವೇನು? ತಂದೆಯನ್ನು ನೆನಪು ಮಾಡಿ. ತಂದೆಯು ಅವಿನಾಶಿ ಸರ್ಜನ್ ಆಗಿದ್ದಾರೆ. ಅಂತಹ ಔಷಧಿಯನ್ನು ಕೊಡುತ್ತಾರೆ. ಅದರಿಂದ ಎಲ್ಲ ದುಃಖವೂ ದೂರವಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತುಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಯಿಂದ ಆತ್ಮೀಯ ಮಕ್ಕಳಿಗೆ, ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ದೇಹಾಭಿಮಾನದಲ್ಲಿ ಬಂದು ಪರಸ್ಪರರಲ್ಲಿ ತೊಂದರೆ ಕೊಡಬಾರದು. ಪ್ರತಿಯೊಂದು ಮಾತಿನಲ್ಲಿ ಖುಷಿಯಿಂದ ಇರಬೇಕು. ಎಂದೂ ಸಹ ದೂರು ಹೇಳಬಾರದು. ಹಠ ಮಾಡುವುದು, ಸ್ಪರ್ಧೆ ಮಾಡುವುದು, ಯಾರಿಗೂ ದುಃಖ ಕೊಡಬಾರದು. ಸ್ಪರ್ಧೆ ಮಾಡಬಾರದು. ಪರಸ್ಪರದಲ್ಲಿ ಬಹಳ ಮಧುರ ಕ್ಷೀರಖಂಡವಾಗಿ ಇರಬೇಕಾಗಿದೆ. ಬೆಳಗ್ಗೆ ಬೆಳಗ್ಗೆ ಎದ್ದು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಬೇಕು. ವಿಚಾರ ಸಾಗರ ಮಂಥನ ಮಾಡುತ್ತಾ ತಂದೆಗೆ ಧನ್ಯವಾದಗಳನ್ನು ಹೇಳಬೇಕಾಗಿದೆ. ವರದಾನ: ತಮ್ಮ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮನಸ್ಸಿನ ಮೂಲಕ ಸೇವೆ ಮಾಡುವಂತಹ ನಂಬರ್ 1 ಸೇವಾಧಾರಿ ಆಗಿರಿ. ವರದಾನದ ವಿವರಣೆ: ಒಂದು ವೇಳೆ ಯಾರಿಗಾದರೂ ವಾಣಿಯ ಸೇವೆಯ ಚಾನ್ಸ್ ಸಿಗದೇ ಹೋದರೂ ಸಹ ಮನಸಾ ಸೇವೆಯ ಚಾನ್ಸ್ ಎಲ್ಲ ಸಮಯದಲ್ಲೂ ಇದ್ದೇ ಇರುತ್ತದೆ. ಶಕ್ತಿಶಾಲಿ ಮತ್ತು ಎಲ್ಲಕ್ಕಿಂತಲೂ ದೊಡ್ಡದರಲ್ಲಿ ದೊಡ್ಡ ಸೇವೆ
ಮನಸಾ ಸೇವೆಯಾಗಿದೆ. ವಾಣಿಯ ಸೇವೆ ಸಹಜವಾಗಿದೆ, ಆದರೆ ಮನಸಾ ಸೇವೆಗಾಗಿ ಮೊದಲು ತಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ವಾಣಿಯ ಸೇವೆಯಂತೂ ಸ್ಥಿತಿ ಮೇಲೆ ಕೆಳಗೆ ಆಗುತ್ತಿದ್ದರೂ ಸಹ ಮಾಡಿಬಿಡುವಿರಿ, ಆದರೆ ಮನಸಾ ಸೇವೆ ಹೀಗೆ ಆಗಲು ಸಾಧ್ಯವಿಲ್ಲ. ಯಾವುದನ್ನು ತಮ್ಮ ಶ್ರೇಷ್ಠ ಸ್ಥಿತಿಯ ಮೂಲಕ ಸೇವೆ ಮಾಡುವಿರಿ, ಅದೇ ನಂಬರ್ 1 ಸೇವಾದಾರಿ ಫುಲ್ ಮಾರ್ಕ್ಸ್ ಪಡೆಯಲು ಸಾಧ್ಯ. ಸ್ಲೋಗನ್: ಲೌಕಿಕ ಕಾರ್ಯ ಮಾಡುತ್ತಾ ಅಲೌಕಿಕತೆಯ ಅನುಭವ ಮಾಡುವುದೇ ಶರಣಾಗತಿಯಾಗುವುದಾಗಿದೆ. ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ. ಈಗ ಡಬಲ್ ಲೈಟ್ ಆಗಿ ದಿವ್ಯ ಬುದ್ಧಿ ರೂಪಿ ವಿಮಾನದಿಂದ ಎಲ್ಲದಕ್ಕಿಂತ ಶ್ರೇಷ್ಠ ಶಿಖೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿಶ್ವದ ಸರ್ವ ಆತ್ಮರ ಪ್ರತಿ ಲೈಟ್ ಮತ್ತು ಮೈಟ್ನ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆಯ ಸಹಯೋಗದ ಅಲೆಯನ್ನು ಹರಡಿಸಿರಿ. ಈ ವಿಮಾನದಲ್ಲಿ ಬಾಪ್ದಾದಾರವರ ರಿಫೈನ್ ಶ್ರೇಷ್ಠ ಮತದ ಸಾಧನವಾಗಿದೆ. ಅವರಿಂದ ಸ್ವಲ್ಪವೂ ಮನ್ಮತ ಪರಮತದ ಕೊಳಕು ಇರುವುದಿಲ್ಲ. ಇಂದಿನ ಮುರಳಿಯ ಪ್ರಶ್ನೆ: ತಂದೆಯ ಪ್ರೀತಿಯು ಯಾವ ಮಕ್ಕಳಿಗೆ ಸಿಗುತ್ತದೆ? ತಂದೆಯ ಪ್ರತ್ಯಕ್ಷತೆಯನ್ನು ಹೇಗೆ ಮಾಡುವಿರಿ? ಉತ್ತರ: ಯಾವ ಮಕ್ಕಳು ಪ್ರಾಮಾಣಿಕ ಸೇವಾದಾರಿ ಹಾಗೂ ಬಹಳ ಮಧುರರಾಗಿರುತ್ತಾರೆಯೋ, ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲವೋ ಅಂತಹ ಮಕ್ಕಳಿಗೆ ತಂದೆಯ ಪ್ರೀತಿ ಸಿಗುತ್ತದೆ. ಯಾವಾಗ ತಾವು ಮಕ್ಕಳಿಗೆ ಪರಸ್ಪರದಲ್ಲಿ ಬಹಳ ಬಹಳ ಪ್ರೀತಿ ಇರುತ್ತದೆ ಎಂದೂ ಸಹ ತಪ್ಪಾಗುವುದಿಲ್ಲವೋ, ಬಾಯಿಯಿಂದ ದುಃಖವನ್ನು ಕೊಡುವಂತಹ ಮಾತುಗಳು ಬರುವುದಿಲ್ಲವೋ, ಸದಾ ಸಹೋದರನ ಆತ್ಮೀಯ ಪ್ರೀತಿಯಲ್ಲಿದ್ದಾಗ ತಂದೆಯ ಪ್ರತ್ಯಕ್ಷತೆಯನ್ನು ಮಾಡಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.